ಗೋವಿಂದರಾಜ್ ಅವರೇ, ಬದಲಾವಣೆಯಾಗದಿದ್ರೆ ಭವಿಷ್ಯ ಇಲ್ಲ, ಮುಂದಿನ ಎಲೆಕ್ಷನ್ ನಲ್ಲಿ ನಾವು ಬರಲ್ಲ ಅಂತ ಕಾಂಗ್ರೆಸ್ನವರು ಹೇಳ್ತಿದ್ದಾರೆ. ಖುಷಿ ಪಡ್ಬೇಕು ನೀವು ಇದನ್ನ, ಈ ಬೆಳವಣಿಗೆ ನೋಡ್ತಾ ಇದ್ರೆ. ಇಲ್ಲ, ಬದಲಾವಣೆ ಆಗಬಾರದು ಅಂತ ನೀವು ಯೋಚನೆ ಮಾಡಬೇಕು. ಖಂಡಿತ ನಾವ್ಯಾರು ಇದು ಬದಲಾವಣೆ ಮಾಡಬೇಕು ಮಾಡಬಾರ್ದು ಅಂತ ನಾವು ವಿರೋಧ ಪಕ್ಷವಾಗಿ ನಾವ್ಯಾರು ಹೇಳ್ತಾ ಇರ್ತಕ್ಕಂಥದ್ದಲ್ಲ. ಕೆಲಸನೂ ಅಲ್ಲ, ಇದು ನಮ್ಮ ಕೆಲಸನೂ ಅಲ್ಲ. ನಮಗೆ ಬೇಕಾಗಿರೋದು ಈ ರಾಜ್ಯಕ್ಕೆ ಒಳ್ಳೆ ಆಡಳಿತ ಕೊಡುವಂತ ಮುಖ್ಯಮಂತ್ರಿಗಳು ಬೇಕಲ್ವಾ ಅಂತ ಇದನ್ನ ನಮ್ಗೆ ಅವಶ್ಯಕತೆ ಇಲ್ಲದ ವಿಚಾರ. ಖುಷಿ ಪಡ್ಬೇಕು. ನಾವು ಜನ ತೀರ್ಪು ಕೊಟ್ಟದ್ದಂತನ್ನು ಸ್ವಾಗತ ಮಾಡ್ಕೊಂಡು ನಮ್ಮ ಕೆಲಸವನ್ನು ನಾವು ನಿರ್ವಹಿಸ್ತಾ ಇದ್ದೀವಿ. ಆದ್ರೆ ಇರ್ತಕ್ಕಂಥ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತಾ ಇದೆ ಅಂತ ಪ್ರಶ್ನೆ ಮಾಡಿದ್ರೆ ಕೇವಲ ಕುರ್ಚಿ ಕಾಳಗದಲ್ಲಿ ಜನನ ಇವತ್ತು ರಾಜ್ಯವನ್ನ ಮರಿತಾ ಇದೆ. ಯಾಕೆಂದ್ರೆ ಇವತ್ತು ಸನ್ಮಾನ್ಯ ಬಾಲಕೃಷ್ಣ ಅವರೇ ಒಂದು ಮಾತು ಹೇಳಿದ್ರು ಸರ್, ಈ ಗೊಂದಲದಿಂದ ನಮಗೆಲ್ಲ ಒಂದು ಕಡೆ ಇರಿಟೇಷನ್ ಸ್ಟಾರ್ಟ್ ಆಗಿದೆ ಅಂತ. ಒಬ್ಬ ಶಾಸಕರಾಗಿ ಇರಿಟೇಷನ್ ಸ್ಟಾರ್ಟ್ ಆಗಿರ್ತಕ್ಕಂಥ ಶಾಸಕರಿಗಲ್ಲ ಸರ್, ಇಡೀ ಕರ್ನಾಟಕದ ಜನತೆಗೆ ಇರಿಟೇಷನ್ ಸ್ಟಾರ್ಟ್ ಆಗಿದೆ. ಯಾಕೆಂದರೆ ದಿನ ಬೆಳಗ್ಗೆ ಎದ್ದರೆ ನಾವು ಎಲ್ಲ ಒಂದು ಕಡೆ ದೇವರ ಧ್ಯಾನ ಮಾಡಬೇಕು, ಮತ್ತೊಂದು ಮಾಡಬೇಕು, ಮಗನೊಂದು ಮಾಡಬೇಕು. ಆದರೆ ದಿನ ಬೆಳಗ್ಗೆ ಆದರೆ ಮಾಧ್ಯಮದ ಮೂಲಕ ಕಾಣ್ತಾ ಇರೋದೇನು ಅಂದರೆ ಕುರ್ಚಿ ಕಾಳಗ, ಕುರ್ಚಿಗೆ ಎಲ್ಲ ಒಂದು ಕಡೆ ವಿದೇಶಕ್ಕೆ ಹೋಗುವಂಥ ಪ್ರಯತ್ನ ಅಲ್ಲ, ಹೋಗಾಗಿದೆ. ಸಿದ್ದರಾಮಯ್ಯ ಅವ್ರ ಬಣ ಇಲ್ಲೊಂದು ಕಡೆ ಎಲ್ಲ ಒಂದು ಬರ್ತ್ಡೇ ಪಾರ್ಟಿ ಅಂತ ಡಿನ್ನರ್ ಪಾರ್ಟಿ ಅಂತ ಸೇರೋವಂಥದ್ದು, ಇದೆಲ್ಲ ನೋಡ್ತಾ ಇದ್ರೆ ರಾಜ್ಯ ಜನತೆಗೆ ಏನು ಮೆಸೇಜ್ ಕೊಡ್ತಾ ಇದ್ದೀರಾ ನೀವು? ಹಾಗಾದ್ರೆ ಸರ್, ಹಿಂದೆ ಎಲ್ಲ ಡಿ ಕೆ ಶಿವಕುಮಾರ್ ಅವರು ಯಾರೋ ಒಬ್ಬ ಶಾಸಕ ಬಂದು ಮಾಧ್ಯಮದ ಮುಂದೆ ಮಾತಾಡಿದ್ರೆ ನೋಟಿಸ್ ಕೊಡ್ತಾ ಇದ್ರು. ಇವತ್ತು ಇದೇ ಡಿ ಕೆ ಶಿವಕುಮಾರ್ ನೋಟಿಸ್ ಕೊಡ್ತಾ ಇಲ್ಲ. ಯಾಕೆ ಕೊಡ್ತಾ ಇಲ್ಲ ಅಂದರೆ ಮಾತಾಡ್ಲಿ ಬಿಡು ಅಂತ ಹೇಳ್ಬಿಟ್ಟು. ಯಾಕೆಂದ್ರೆ ಇವರು 4 ಜನ ನಡುವೆ ಮತ್ತೆ 4 ಗೋಡೆಗಳ ಮಧ್ಯೆ ಆದಂಥ ಚರ್ಚೆ ಇವತ್ತು ಆಚೆ ಬಂದು ಚರ್ಚೆ ಆಗ್ತಾ ಇದೆ ಅಂದರೆ ಇದಕ್ಕೆ ಯಾರು ಹೊಣೆ? ನೀವೇ ಹೊಣೆ ಅಲ್ವಾ? ನೀವೇ ಹೇಳ್ತಾ ಇರ್ತಕ್ಕಂಥದ್ದು. ಇವತ್ತು ಆದಿಲ್ ಬೀದಿಲ್ ನಿಂತ್ಕೊಂಡು ಚರ್ಚೆ ಮಾಡ್ತಾರೆ ಯಾರು? ನಿಮ್ಮ ಶಾಸಕರುಗಳು, ಕಾಂಗ್ರೆಸ್ಸಿನ ನಾಯಕರುಗಳು. ಅದಲ್ದಲೆ ಇವತ್ತು ರನ್ವೇ ಬಂದು ಡಿಸ್ಕಷನ್ ಆಗಂಗೆ ಮಾಡಿದ್ದಾರು ನೀವುಗಳೇ. ಸೊ ಇದ್ರ ಜೊತೆಯಲ್ಲಿ ನೋಡ್ತಾ ಇದ್ರೆ ಸರ್, ಇವತ್ತು ಇವ್ರಿಗೆ ರಾಜ್ಯವನ್ನು ಅಭಿವೃದ್ಧಿ ಮಾಡೋ ದೃಷ್ಟಿಯಲ್ಲಿ ಇವತ್ತೇನು ಆಡಳಿತ ಮಾಡ್ತಾ ಇಲ್ಲ. ಇವ್ರು ಕೇವಲ ನನ್ನ ಕುರ್ಚಿ ಯಾವಾಗ ಭದ್ರಪಡಿಸ್ಕೊಬೇಕು ಅಂತ ಹೇಳ್ಬಿಟ್ಟು ಒಂದು ಟೀಮ್ ಹೋಗಿ ಡೆಲ್ಲಿಗೆ ಹೋಗುತ್ತೆ. ಅದು ಬಂದ ನಂತರ ಸನ್ಮಾನ್ಯ ಸಿದ್ದರಾಮಯ್ಯನವರ ಟೀಮ್ ಹೋಗ್ಬಿಟ್ಟು ನಾನು ಇನ್ನೇನ ಮಾಡಿ ಉಳಿಸ್ಕೊಂಬರ್ಬೇಕು ಅಂತ ಹೋಗ್ತಾರೆ. ಇದೇ ಗೊಂದಲದಲ್ಲಿ ರಾಜ್ಯವನ್ನು ಯಾವುದಾದ್ರೂ 10 ಅಭಿವೃದ್ಧಿ ಕೆಲಸಗಳ ಬಗ್ಗೆ ಚರ್ಚೆ ಮಾಡಿದ್ರೆ ಇವತ್ತು ಶಾಸಕರಾಗಲಿ ಅಲ್ಲ ಸಚಿವರಾಗಲಿ ಯಾರು ಚರ್ಚೆ ಮಾಡಕ್ ರೆಡಿ ಇಲ್ಲ ಸರ್. ಆದ್ರೆ ನೀವು ಹೇಳಿದ್ರಿ ಆ ಸಮಸ್ಯೆ ಮಧ್ಯೇನೂ ಅಭಿವೃದ್ಧಿ ಆಗಿದೆ ಅಂತ. ಯಾಕ ಅದನ್ನ ಅವರಿಗೂ ಅಪ್ಲೈ ಮಾಡಬಾರ್ದು? ಆ ಲಾಜಿಕ್ ಅನ್ನು ಅವರಿಗೆ ಯಾಕೆ ಅಪ್ಲೈ ಮಾಡಬಾರ್ದು? ಸಮಸ್ಯೆ ಇದೆ ರೀ, ಹಾಗಂತ ಅಭಿವೃದ್ಧಿಗೆ ಸಮಸ್ಯೆ ಏನಾಗಿಲ್ಲ ಸರ್. ಇಂಟರ್ನಲ್ ಪ್ರಾಬ್ಲಮ್ ಇದೆ, ಓಕೆ ಒಪ್ಕೊಳ್ಳೋಣ. ನಮ್ಮ ಪ್ರಶ್ನೆ ಇರ್ತಕ್ಕಂಥದ್ದೇ ಅದು. ನೀವು ಅಭಿವೃದ್ಧಿ ಮಾಡಿದ್ರೆ 10 ಯೋಜನೆಗಳು, ಬರಪೂರ್ವ ಯೋಜನೆಗಳು ಈ ರಾಜ್ಯದಲ್ಲಿ ಮಾಡಿದ್ದೀವಿ ಅಂತ ಯಾವ್ದನ್ನ ದಾಖಲೆ ಇದ್ರೆ ತೋರಿಸ್ಬೇಕಲ್ವಾ? ಇವ್ರು ಮಾತಾಡಿದ್ರೆ 5 ಗ್ಯಾರಂಟಿಗಳು ಕೊಟ್ಟಿದ್ದೀವಿ ಅಂತ ಒಂದೇ ಒಂದು ಮಾತು ಹೇಳ್ತಾರೆ. ಇದ್ರ ಜೊತೆಯಲ್ಲಿ ಗ್ಯಾರಂಟಿ ಕೊಟ್ಟೆ ನೀವು ಸುಮ್ಮನಾಗಿಲ್ಲ ಸರ್. ಇವತ್ತು ಎಲೆಕ್ಟ್ರಿಕ್ ಫ್ರೀ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಯೂನಿಟ್ಗೆ 4 ರೂಪಾಯಿ ಇದ್ದಿದ್ದನ್ನ 7 ರೂಪಾಯಿ ಮಾಡಿಟ್ಟಿದ್ದು ಇದೇ ಸರ್ಕಾರ. ಬಸ್ ಚಾರ್ಜ್ ಅಂದರೆ ಫ್ರೀ ಕೊಡ್ತೀನಿ ಅಂತ ಹೇಳ್ಬಿಟ್ಟು 15ರಿಂದ 20% ಚಾರ್ಜ್ ಮಾಡಿಬಿಟ್ಟು ಜನರ ಮೇಲೆ ಹೊರೆ ಹಾಕಿದ್ದು ಇದೇ ಸರ್ಕಾರ. ಅದ್ರ ಜೊತೆಯಲ್ಲಿ ಬೇಕಿಲ್ಲದ ಬೆಲೆಗಳನ್ನೆಲ್ಲ ಏನೇನು ಸ್ಟಾಂಪ್ ಡ್ಯೂಟಿ ಇರ್ಬೋದು ಮತ್ತು ಬೇರೆ ಬೇರೆ ಬೆಲೆಗಳನ್ನೆಲ್ಲ ಜಾಸ್ತಿ ಮಾಡಿಬಿಟ್ಟು ಹಾಲಿಂದ ಆಲ್ಕೋಹಾಲ್ಗಳು ಸರ್, ಅದು ಬೇಡ ಸರ್. ಬೆಂಗಳೂರಲ್ಲಿ ಒಂದು ಕಸದ್ದು ಕೂಡ ಜಾಸ್ತಿ ಮಾಡೋಂತ ಮಾಡ್ಬಿಟ್ರು. ವೀಕ್ಷಕರ ಗಮನಕ್ಕೆ ತರಬೇಕಾಗತ್ತೆ. ಇಲ್ಲಾಂತಾದ್ರೆ ನಾನು ಬಿಜೆಪಿ ಮತ್ತು JDS ನ ವಕ್ತಾರರಿಗೆ ಮಾತನಾಡೋದಕ್ಕೆ ಬಿಟ್ಟು ನಾನು ಖುಷಿ ಪಡ್ತಿದ್ದೀನಿ ಅಂತ ಸಾಧ್ಯತೆಗಳಿದ್ದಾವೆ. ನಮ್ಮ ಕಾಂಗ್ರೆಸ್ನ ವಕ್ತಾರರನ್ನ ನಾವು ಪೆನಲಿಗೆ ಕರೆದಿದ್ದೀವಿ. ಬರ್ತೀನಿ ಅಂತ ಹೇಳಿದವರು ಈ ಕ್ಷಣದವರೆಗೂ ಕೂಡ ಕನೆಕ್ಟ್ ಆಗಿಲ್ಲ. ಸೊ ಇಲ್ಲ ಅಂತಾದ್ರೆ ಒಂದ್ ಸೈಡ್ ಹೋಗ್ತಿದ್ದಾರೆ ಇವರು. ಒಂದು ಬಿಜೆಪಿ ಮತ್ತು JDS ನ ವಕ್ತಾರರಿಗೆ ಮಾತ್ರ ಅವಕಾಶವನ್ನ ಕೊಟ್ಟು ಮಾತನಾಡೋದಕ್ಕೆ ಬಿಟ್ಟಿದ್ದಾರೆ ಅನ್ನುವಂತ ಅಭಿಪ್ರಾಯ ಬರೋದು ಬೇಡ. ಇಲ್ಲಿಯವರೆಗೂ ಕೂಡ ಈ ಕ್ಷಣದವರೆಗೂ ಕೂಡ ಅವರು ಕನೆಕ್ಟ್ ಆಗಿರ್ಲಿಲ್ಲ. ಈಗ ಬಂದ್ರು. ಸೊ ಮಾತನಾಡೋದಕ್ಕೆ ನಾನು ಅವಕಾಶ ಕೊಡ್ತಾ ಇದ್ದೀನಿ. ನಟರಾಜ್ ಗೌಡ್ರೆ, ನೀವು ನಿಮ್ಮನ್ನೇ ಕಾಯ್ತಾ ಇದ್ದೆ ನಾನು. ಇಲ್ಲ ಅಂತಾದ್ರೆ ಮತ್ತೆ ಅಪವಾದ ಹಾಕ್ತೀರಿ, ಒಂದ್ ಸೈಡ್ ಹೋದ್ರಿ, ಅವ್ರಿಗೆ ಮಾತ್ರ ಅವಕಾಶ ಕೊಟ್ರಿ ಅಂತ. ನಾ ಅದ ಕಾರಣಕ್ಕೆ ಕಾಯ್ತಾ ಇದ್ದೆ, ನಿಮ್ಮನ್ನೇ ವೆಯ್ಟ್ ಮಾಡ್ತಾ ಇದ್ದೆ. ಇಲ್ಲಿ ಪ್ರಶ್ನೆ ಇದೆ, ಮಾಗಡಿ ಬಾಲಕೃಷ್ಣ ಹೇಳ್ತಿದ್ದಾರೆ ಬದಲಾವಣೆ ಆಗದಿದ್ರೆ ಭವಿಷ್ಯ ಇಲ್ಲ ಅಂತ. ಗೊಂದಲ ಇದೆ ಅಂತ ನಿಮ್ಮ MLA ಹೇಳ್ತಾ ಇರೋದು. ನಾನೂ ಅಲ್ಲ, ಬಿಜೆಪಿ ವಕ್ತಾರರು ಅಲ್ಲ, JDS ನ ವಕ್ತಾರರು ಅಲ್ಲ. ಭವಿಷ್ಯನೇ ಇಲ್ಲ, ಬದಲಾವಣೆ ಇಲ್ಲ ಇದ್ರೆ ನಾವು ಅಧಿಕಾರಕ್ಕೆ ಬರೋದಿಲ್ಲ ಮುಂದಕ್ಕೆ ಅಂತ. ಏನು ಆಡಳಿತನೇ ಸರಿ ಇಲ್ಲ ಅಂತ ತಾನೇ ಅರ್ಥ? ಆಡಳಿತ ಸರಿ ಇಲ್ಲ ಅಂತ ನಿಮ್ಮ MLA ಹೇಳ್ತಾ ಇರೋದು. ಇಲ್ಲ, ಆಡಳಿತ ಸರಿ ಇಲ್ಲ ಅಂತ ಹೇಳಿಲ್ಲ ಅವರು ಮಾನ್ಯ ಡಿ ಕೆ ಶಿವಕುಮಾರ್ ಅವಕಾಶ ಕೊಡಿ ಅಂತ ಹೇಳಿದ್ದಾರೆ ಅಷ್ಟೇ ಹೊರತು ಆಡಳಿತ ಸರಿ ಇಲ್ಲ ಅಂತ ಹೇಳಿಲ್ಲ. ನಾನು ಕಾರ್ಯಕ್ರಮದ ಆರಂಭದಲ್ಲೇ ಅವರ ಬೈಟ್ ಅನ್ನ ಪ್ರಸಾರ ಮಾಡಿದ್ದೀನಿ. ಈ ಗೊಂದಲ ಇದ್ರೆ ನಮಗೆ ಭವಿಷ್ಯ ಇಲ್ಲ, ನಾವು ಅಧಿಕಾರಕ್ಕೆ ಬರಲ್ಲ. ಇರಿಟೇಷನ್ ಆಗ್ತಿದೆ. ಹೈಕಮಾಂಡ್ ಏನ್ ನಿದ್ದೆ ಮಾಡ್ತಾ ಇದೆಯಾ? ನಾನಲ್ಲ ಹೇಳಿದ್ದು, ಮಾಗಡಿ ಬಾಲಕೃಷ್ಣ ಅವರು ಹೇಳಿದ್ದು. ಹೈಕಮಾಂಡ್ ನಿದ್ದೆ ಮಾಡ್ತಾ ಇದೆಯಾ? ಈಗ ಮಾಗಡಿ ಬಾಲಕೃಷ್ಣ ಅವರು ಏನಾದ್ರು ವೈಯಕ್ತಿಕವಾಗಿ ಹೇಳ್ಕೊಳ್ಳಿ, ಆದರೆ
ಪಕ್ಷಕ್ಕೆ ಭವಿಷ್ಯ ಇಲ್ಲ, ಸರ್ಕಾರಕ್ಕೆ ಭವಿಷ್ಯ ಇಲ್ಲ ಅನ್ನೋದು ಸುಳ್ಳು. ಯಾಕಂದ್ರೆ 2028ಕ್ಕೂ ಕಾಂಗ್ರೆಸ್ ಸರ್ಕಾರನೇ ಬರುತ್ತೆ, 2033ಕ್ಕೂ ಕಾಂಗ್ರೆಸ್ ಸರ್ಕಾರನೇ ಬರುತ್ತೆ. ಅಭಿವೃದ್ಧಿನಲ್ಲಿ ಕರ್ನಾಟಕ ನಂಬರ್ 1 ಇದೆ. ಇಡೀ ದೇಶ ಕರ್ನಾಟಕವನ್ನ ಮಾದರಿಯಾಗಿ ಅನುಕರಣೆ ಮಾಡ್ತಾ ಇದೆ. ನಟರಾಜ್ ಗೌಡ್ರೆ, ಇದು ನಾನು ನಟರಾಜ್ ಗೌಡ್ರೆ ನೀವ್ ಹೇಳ್ತೀರಿ ಸರಿ, ನಿಮ್ಮ MLA ಬೇರೆ ಹೇಳ್ತಿದಾರಲ್ಲ, ಗೊಂದಲ ಇದೆ, ಹೈಕಮಾಂಡ್ ನಿದ್ದೆ ಮಾಡ್ತಿದೆ, ಬದಲಾವಣೆ ಆಗದಿದ್ರೆ ಸಮಸ್ಯೆ ಬಗೆಹರಿಯಲ್ಲ, ನಾನು ಹೇಳ್ತಾ ಇರೋದಾ? ಇಲ್ಲ ಕೇಳಿಸ್ಕೊಳ್ಳಿ. ಮಾಗಡಿ ಬಾಲಕೃಷ್ಣ ಅವರು ಬಹಳಷ್ಟು ಬಾರಿ ಶಾಸಕರಾದಂತವ್ರು, ಬಹಳ ಅನುಭವಿ ನಾಯಕ, ಹಿರಿಯ ನಾಯಕ. ಅವ್ರು ಮಂತ್ರಿ ಆಗಬೇಕು, ಅವ್ರಿಗೂ ಆಕಾಂಕ್ಷೆಗಳಿರ್ತವೆ. ಆ ತರ ಬೇರೆಯವ್ರಿಗೂ ಆಕಾಂಕ್ಷೆಗಳಿರ್ತವೆ. ಮಾನ್ಯ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಆಕಾಂಕ್ಷೆ ಇದೆ, ಅದ್ರೊಳಗೆ ತಪ್ಪಿಲ್ಲ. ಆದ್ರೆ ಅವ್ರು KPC ಅಧ್ಯಕ್ಷರಾಗಿದ್ದಾರೆ, ಉಪಮುಖ್ಯಮಂತ್ರಿ ಆಗಿದ್ದಾರೆ. ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಹೇಳಿ ಮಾನ್ಯ DK ಶಿವಕುಮಾರ್ ಮಾನ್ಯ ಸಿದ್ದರಾಮಯ್ಯ ಇಬ್ರು ಆಲ್ರೆಡಿ ನಿಮ್ದು ಇಂಟರ್ನಲ್ ಏನಾದ್ರೂ ಇರ್ಲಿ ನಟರಾಜ್ ಗೌಡ್ರೆ, ನೀವು ಯಾರನ್ನಾದ್ರೂ ಮುಖ್ಯಮಂತ್ರಿ ಮಾಡಿ, ಒಬ್ಬ ಶಾಸಕ, ಒಂದು ಕ್ಷೇತ್ರದ ಜವಾಬ್ದಾರಿಯುತ ಶಾಸಕ ಗೊಂದಲ ಇದೆ, ಸರಿ ಇಲ್ಲ ಅಂತ ಹೇಳ್ತಿದ್ದಾರೆ ಅಂತಂದ್ರೆ, ಅಧಿಕಾರ ಸರಿ ಇದೆ, ಆಡಳಿತ ಸರಿ ಇದೆ ಅಂತ ಯಾವ ಮುಖ ಹೊತ್ಕೊಂಡು ಹೇಳ್ತೀರಿ ನೀವು? ಹೆಂಗ್ ಹೇಳ್ತೀರಿ? ನೋಡಿ, ಕೇಳಿ ಆಡಳಿತ ಸರಿ ಇದೆ ಅಂತ ನಾನು ಯಾವ ರೀತಿ ಹೇಳ್ಬಲ್ಲೆ ಅಂದ್ರೆ, ಮಾನ್ಯ DK ಶಿವಕುಮಾರ್ ಮಾನ್ಯ ಸಿದ್ದರಾಮಯ್ಯನವರು ನಿನ್ನೆನೂ ಕೂಡ ಒಟ್ಟಾಗಿ ಒಂದು ವೇದಿಕೆಯಲ್ಲಿ ಸರ್ಕಾರಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಕಳೆದ ಒಂದು ತಿಂಗಳಲ್ಲಿ 20 ಕಾರ್ಯಕ್ರಮಗಳಲ್ಲಿ, ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಇಬ್ರು ಒಟ್ಟಾಗಿ ಭಾಗಿಯಾಗಿದ್ದಾರೆ. ಇಬ್ಬರಲ್ಲೂ ಕೂಡ ಒಳ್ಳೆ ಅನ್ಯೋನ್ಯತೆ ಇದೆ. ಸರ್ಕಾರವನ್ನ ಚೆನ್ನಾಗಿ ಆಡಳಿತ ಮಾಡ್ತಾ ಇದ್ದಾರೆ. ಕರ್ನಾಟಕ ಅಭಿವೃದ್ಧಿನಲ್ಲಿ ದೇಶದ ನಂಬರ್ 1 ಇದೆ. ಅಲ್ಲ ನಟರಾಜ್ ಗೌಡ್ರೆ, ಇಬ್ರು ಒಟ್ಟಿಗೆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಅಂತಂದ್ರೆ ಅಧಿಕಾರ ಚೆನ್ನಾಗಿದೆ ಅಂತ, ಆಡಳಿತ ಸರಿ ಇದೆ ಅಂತನಾ? ಸೂಪರ್ ಆಗಿದೆ ಅಂತ ಏನ್ ಲಾಜಿಕ್ ಅದು? ಒಬ್ಬ MLA ಹೇಳ್ತಾರೆ ಗೊಂದಲ ಇದೆ, ಹೈಕಮಾಂಡ್ ನಿದ್ದೆ ಮಾಡ್ತಾರೆ. ಒಂದ್ ನಿಮಿಷ, ಮತ್ತೊಬ್ರು MLA ಹೇಳ್ತಾರೆ ನಾವು ದಿಲ್ಲಿಗೆ ಹೋಗ್ತೀವಿ ಈ ಸಮಸ್ಯೆ ಬಗೆಹರಿಬೇಕು ಅಂತ ಹೇಳೋದಕ್ಕೆ, ನಾವು ದಿಲ್ಲಿಗೆ ಹೋಗ್ತೀವಿ ಅಂತ ಮತ್ತೊಬ್ಬ MLA ಹೇಳ್ತಾರೆ. ಇನ್ನೊಬ್ರು MLA ಹೇಳ್ತಾರೆ ಈ ಸಮಸ್ಯೆಯನ್ನು ಆದಷ್ಟು ಬೇಗ ಸರಿಪಡಿಸಬೇಕು, ಇಲ್ಲ ಅಂತ ಆದ್ರೆ ಬಹಳ ಪ್ರಾಬ್ಲಮ್ ಆಗ್ಬಿಡುತ್ತೆ ನಮ್ಗೆಲ್ರಿಗೂ ಕೂಡ ಅಂತ ಮುಂದಿನ ಎಲೆಕ್ಷನ್ ಅಲ್ಲಿ. ನೀವ್ ಹೇಳ್ತೀರಿ ಎಲ್ಲ ಸರಿ ಇದೆ ಅಂತ. ರಕ್ಷಾ ಶೆಟ್ಟರೆ, ಅವರೆಲ್ಲ ಅವರ ವೈಯಕ್ತಿಕ ಅಭಿಪ್ರಾಯ. ಇದು ಇಡೀ ಕಾಂಗ್ರೆಸ್ ಪಕ್ಷದ, ಇಡೀ ಸರ್ಕಾರದ ಅಭಿಪ್ರಾಯ ಅಲ್ಲ. ನಂಬರ್ 1. ನಂಬರ್ 2, ಆಮೇಲೆ ಅವ್ರಿಗೆ ತೋಚಿದ್ದನ್ನ ಅವ್ರು ಹೇಳಿದ್ರೊಳಗೆ ಅವ್ರಿಗೆ ನಾನು ಅದನ್ನೇನು ಕೌಂಟರ್ ಮಾಡಕ್ಕೂ ಹೋಗೋದಿಲ್ಲ. ಬಟ್ ಅದು ಕೂಡ ಶಿಸ್ತಿಟ್ಕೋಬೇಕು. ಯಾರು ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಡುವಾರದು ಸ್ವಲ್ಪ ಅಶಿಸ್ತು ತೋರಿಸ್ತದೆ. ನಮ್ಮ ಯಾವುದೇ ಶಾಸಕರು ಸ್ವಲ್ಪ ಅಶಿಸ್ತುಗಳನ್ನ ಕೆಲವು ತೋರಿಸಿದ್ದಾರೆ. ಯಾರೇ ಮಾತಾಡೋದು ನೋಟಿಸ್ ಕೊಡ್ತಾ ಇದ್ರಲ್ಲ, ಈಗ ಯಾಕೆ ಕೊಡ್ತಾ ಇಲ್ಲ ಹಾಗಾದ್ರೆ? ಗೋವಿಂದರಾಜ್, ಒಂದ್ ನಿಮಿಷ, ನಾನು ಮಾತಾಡಿದಂತೆ ಗೋವಿಂದರಾಜ್. ಈಗ ಕೇಳಿ, ಈಗ ನಾ ಮಾನ್ಯ ಬಾಗಡಿ ಬಾಲಕೃಷ್ಣ ಆಗಬಹುದು, ಬೇರೆ ಯಾವ ಶಾಸಕರು ಕೂಡ ಹೇಳಿಕೆ ಕೊಟ್ಟಿದ್ರು, ಅವ್ರ ವೈಯಕ್ತಿಕ ಹೇಳಿಕೆ. ಮಾನ್ಯ DK ಶಿವಕುಮಾರ್ಗೆ ಈ ಹೇಳಿಕೆಯಿಂದ ಅವ್ರಿಗೇನು ಅನುಕೂಲ ಆಗೋದಿಲ್ಲ. ಸುಮ್ಮನೆ ಈ ಹೇಳಿಕೆಯಿಂದ ರಾಜಕೀಯ ಗೊಂದಲ, ನಿಜ ಹೇಳ್ದಂಗೆ ಮಾಧ್ಯಮಗಳಿಗೆ ಆಹಾರ ಆಗ್ತೀವಿ, ವಿರೋಧ ಪಕ್ಷಗಳಿಗೆ ಆಹಾರ ಆಗ್ತೀವಿ. ಆದರೆ ಆಡಳಿತದಲ್ಲಿ ಅದ್ಭುತ ಆಡಳಿತ ಮಾಡ್ತೀವಿ. ನಮಗೆ ನೀವು ಕೊಡುವಂತ ಆಹಾರದ ಅಗತ್ಯ ಇಲ್ಲ, ಈ ರೀತಿಯ ಆಹಾರದ ಅಗತ್ಯ ನಮಗೆ, ದೇವರೇ ಅಗತ್ಯ ಇಲ್ಲ. ಒಂದೇ ಬಾರಿ ವಿತರಣೆ ಮಾಡಿದ್ರು. ಒಳ್ಳೆ ಆಡಳಿತ ಕೊಡಿ ಅಂತ ನಾವು ಬಯಸ್ತಾ ಇರೋದು ನಟರಾಜ್ ಗೌಡ್ರೆ. ಬಟ್ ಶಾಸಕರು ಹೇಳ್ತಿದ್ದಾರೆ ಅಧಿಕಾರ ಸರಿ ಇಲ್ಲ, ಸರ್ಕಾರ ಸರಿ ಇಲ್ಲ, ಶಾಸಕರು ಹೇಳ್ತಿದ್ದಾರೆ. ಹಂಗಿದ್ದಾಗ ಸಮಸ್ಯೆ ಇದೆ ಅಂತ ಸರ್ಕಾರದ ಅಭಿಪ್ರಾಯ ಆಗೋದಿಲ್ಲ. ಸರ್ಕಾರದ ಒಬ್ಬ ಶಾಸಕರ ವೈಯಕ್ತಿಕ ಅಭಿಪ್ರಾಯ, ಸರ್ಕಾರದ. ಒಂದ್ ನಿಮಿಷ ದೇವರಾಜ್ ಅವರೇ, ವೈಯಕ್ತಿಕ ಅಭಿಪ್ರಾಯ ರೀ ಅದು, ಪರ್ಸನಲ್ ಒಪಿನಿಯನ್. ಅದನ್ನ ನೀವು ಜನರಲೈಸ್ ಹೆಂಗ್ ಮಾಡ್ತೀರಿ ಅಂತ ನಟರಾಜ್ ಗೌಡ್ರದ ಒಪಿನಿಯನ್, ಪಾಯಿಂಟ್ ಆಫ್ ಆರ್ಗ್ಯುಮೆಂಟ್ ಇಲ್ಲ. ಶ್ವೇತಾ, ನಟರಾಜ್ ಗೌಡ್ರಲ್ಲಿ ಒಂದು ಕ್ಷಮೆ ಕೇಳಿ ಮಾತನ್ನ ಹೇಳ್ತೀನಿ ಸರ್. ಈಗ ಯಾಕೋ ಇತ್ತೀಚೆಗೆ ನಟರಾಜ್ ಗೌಡರು ಅಭಿವೃದ್ಧಿ ಅನ್ನೋ ವಿಷಯವನ್ನು ಭಾಳಷ್ಟು ಗಿಳಿಪಾಠ ಮಾಡಿಕೊಂಡು ಅದನ್ನೇ ಎಲ್ಲ ಚಾನಲ್ಲೂ ಹೇಳ್ತಾವ್ರೆ, ಕೇಳಿಸ್ಕೊತಾ ಇದ್ದೀನಿ. ಸೊ ನನಗೆ ಅದ್ರ ಬಗ್ಗೆ ಇಲ್ಲ ಗೌಡ್ರೆ, ಜನ ತೀರ್ಮಾನ ಮಾಡ್ತಾರೆ. ನಾನೇನು ಅದ್ರ ಬಗ್ಗೆ ಟೀಕೆ ಮಾಡ್ಲಿಕ್ಕೆ ಹೋಗಲ್ಲ. ಈಗ ಸರ್ ನೀವು ಹೇಳಿದ ಪ್ರಶ್ನೆಗೆ ಬಂದ್ಬಿಡ್ತೀನಿ. ಈಗ ಸರ್ ನೀವು ನೇರವಾಗಿ ಅರ್ಥ ಮಾಡ್ಕೊಳ್ಳಿ. ಈಗ ನೇರವಾಗಿ ಇವತ್ತಿನ ವಿಷಯಕ್ಕೆ ಬಂದ್ಬಿಡ್ತೀನಿ. ಇಲ್ಲಿವರೆಗೂ ಇದ್ದಿದ್ದು ಬೇರೆ ಆಯಿತು ಅಂತ ಇಟ್ಕೊಂಡು. ಈಗ ಒಂದು ಕಡೆ ಕಾಂಗ್ರೆಸ್ನ ಪರಿಸ್ಥಿತಿ ಏನಾಗಿದೆ, ಅಲ್ಲಿ 5 ರಾಜ್ಯಗಳ ಚುನಾವಣೆಗೆ ಮುಂದೆ ಇದೆ, ಅವ್ರ ಕಣ್ಣು ಮುಂದೆ ಇದೆ. ಸೊ ಅಲ್ಲಿ ಅಂಗಪಕ್ಷಗಳ ಜೊತೆ ಹೊಂದ್ಕೊಳ್ಳೋದು ಅನ್ನೋ ಸಮಸ್ಯೆ ಅವ್ರ ಮುಂದೆ ಇರ್ತಕ್ಕಂಥದ್ದು. ಈಗೇನಾಗಿದೆ, ಸನ್ಮಾನ್ಯ ರಾಹುಲ್ ಗಾಂಧಿ ಅವರಿಗೆ ಖಂಡಿತವಾಗೂ ಅವರು ಇಲ್ಲಿವರೆಗೂ ಅಧ್ಯಕ್ಷ ಆದ ಅವಧಿಯಿಂದ ಇಲ್ಲಿವರೆಗೂ ಎಲ್ಲೂ ಸಹ ಈ ಬೆಕ್ಕಿಗೆ ಗಂಟೆ ಕಟ್ಟುವ ಧೈರ್ಯನ ಮಾಡಲೇ ಇಲ್ಲ, ಯಾವ ರಾಜ್ಯದಲ್ಲೂ ಮಾಡಲೇ ಇಲ್ಲ. ಅದನ್ನೇ ಹೇಳಿದ್ದೆ ಅವರು, ಮಾಗಡಿ ಬಾಲಕೃಷ್ಣ ನಿದ್ದೆ ಮಾಡ್ತಿದ್ಯಾ ಹೈಕಮಾಂಡ್ ಸರ್. ಅದು ಈಗ ನೋಡಿ, ಅಲ್ಲಿಗೆ ಬರ್ತೀನಿ ನಾನೀಗ. ಮಾಗಡಿ ಬಾಲಕೃಷ್ಣ ಅವರು ಎಷ್ಟು ಮಟ್ಟಿಗೆ ಹೋದ್ರು ಸರ್. ಈಗ ಗೌಡ್ರೆ ಕಂಪ್ಲೀಟ್ ಮಾಡ್ಬಿಡ್ತೀನಿ. ಗೌಡ್ರೆ ಕಂಪ್ಲೀಟ್ ಮಾಡ್ತೀನಿ. ಗೌಡ್ರೆ ಸ್ವಲ್ಪ ದಯವಿಟ್ಟು ನೀವು ಗೋವಿಂದರಾಜ್ ಅವ್ರಿಗೆ ಹೇಳಿದ್ರೆ ಅವ್ರು ನೀವು ಮಾತಾಡ್ಬೇಕಾದ್ರೆ ಮಾತಾಡಬೇಡಿ ಅಂತ. ನಾನು ಹೈಕಮಾಂಡ್ ಯಾರು ಹೈಕಮಾಂಡ್? ಈಗ ಎಲ್ಲಿವರೆಗೂ ಶ್ರೀಯುತ ಬಾಲಕೃಷ್ಣ ಇಲ್ಲ ಗೌಡ್ರೆ ಸ್ವಲ್ಪ ನಾನು ಕಂಪ್ಲೀಟ್ ಮಾಡ್ತೀನಿ. ಗೌಡ್ರೆ ನಾನು ಕಂಪ್ಲೀಟ್ ಮಾಡ್ತೀನಿ. ದಯವಿಟ್ಟು ನೋಡಿ, ಯಾರ ಮಾತು ಕೇಳಿಸಲ್ಲ, ದಯವಿಟ್ಟು ಸ್ವಲ್ಪ ಸುಮ್ಮನೆ ಇರಿ. ಈಗ ಸರ್, ಈಗ ಏನಾಗಿದೆ, ಶ್ರೀಯುತ ಬಾಲಕೃಷ್ಣ ಅವ್ರು ಏನಾಗಿದೆ, ಖಂಡಿತವಾಗಿಯೂ ಅವ್ರದೇ ಪಕ್ಷದ ಶ್ರೀಯುತ ಮಹದೇವಪ್ಪನವ್ರು ಒಂದ್ ಕಡೆ ಹೇಳಿದ್ರು, ಈಗ ಹೈಕಮಾಂಡು ಮತ್ತೆ ರಾಜ್ಯದಲ್ಲಿರ್ತಕ್ಕಂಥ ಪಕ್ಷ ಯಾವ ಸ್ಥಿತಿಲಿ ಇದೆ ಅಂತಂದ್ರೆ, ರಾಜ್ಯದಲ್ಲಿರ್ತಕ್ಕಂಥ ಪಕ್ಷ ಅಥವಾ ಅಧಿಕಾರದಲ್ಲಿರ್ತಕ್ಕಂಥವ್ರು ಇವರು ಶ್ರೀಯುತ ಮಹದೇವಪ್ಪನವ್ರು ಹೇಳ್ದಂಗೆ ಬಾಲ ನಾಯಿ ನಾಡಿಸ್ತಿದ್ಯಾ, ನಾಯಿ ಬಾಲವನ್ನು ಆಡಿಸ್ತಿದ್ಯಾ?
ಹೈಕಮಾಂಡು ಇವತ್ತು ಕರ್ನಾಟಕದ ಮಟ್ಟಿಗೆ ಲೋ ಕಮಾಂಡ್ ಆಗೋಗ್ಬಿಟ್ಟಿದೆ. ಹೈಕಮಾಂಡು 100% ನಿಷ್ಕ್ರಿಯ ಆಗಿದೆ, ಲೋ ಕಮಾಂಡ್ ಆಗಿದೆ. ರಾಜ್ಯದ ಸರ್ಕಾರವನ್ನು ಒಂದು ಸುಸ್ಥಿರ ಅಳಿಗೆ ತರೋ ನಿಟ್ಟಲ್ಲಿ ಸಂಪೂರ್ಣ ವೈಫಲ್ಯವನ್ನು ಎಲ್ಲ ರಾಜ್ಯದಲ್ಲೂ ಅನುಭವಿಸ್ತಾಗೆ ಇಲ್ಲೂ ಅನುಭವಿಸ್ತಾರೆ. ದೇವರಾಜ್ ಅವರೇ, ನನಗೊಂದು ಬ್ರೇಕ್ನ ಸಮಯ. ನಾನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.